ಬರಗಾಲದಾಗಿದ್ರು ಕೂಡ 5 ಲಕ್ಷ ರೂಪಾಯಿ ಹಣ ಕೊಟ್ಟರೆ ಅವರು ಊರಿಗೆ ಹಾಕೋತಾರೆ ಅಂತ ಹೇಳಿದಾರೆ. ಅದಕ್ಕಾಗಿ ನಾವು ವಿಧಾನಸೌಧದ ಮುಂದೆ ಅವ್ರ ಊರಿಗೆ ಹಾಕೊಂಡ್ರೆ ಆದ್ರೆ 1 ರೂಪಾಯಿ ಮಾಡಿ ಅವ್ರನ್ನ ಪಟ್ಟಿ ಹಾಕಿ ಅವ್ರನ್ನ ಪರಿಹಾರನ ಕೊಡ್ತೇವೆ. ಯಾಕಂತಂದ್ರೆ ಈ ವಿಧಾನಸೌಧ ಅಂದ್ರೆ ಒಂದು ದೇವರ ಮನೆಯಾಗ ಇಂಥ ಲುಚ್ಚಾಗಿರಿ ಕೆಲಸ ಮಾಡ್ತಾರಂದ್ರೆ ಅವ್ರು ಯಾಕೆ ಹೋಗ್ಬೇಕು? ರೈತರ ಒಂದೊಂದು ಹೋಟ್ಲಿಂದ ಆರಿಸಿ ಹೋಗಿರ್ತಕ್ಕಂಥ ಇವತ್ತು ಶಿವಾನಂದ ಪಾಟೀಲ್ ಅವರ ಇನ್ನ ಅವನ ಹಣಿಮ್ಯಾಗಿಂದ ಈ ಮಣ್ಣ ಹಳ್ಳಿಂದ ಹೋಗಿಲ್ಲ. ಒಂದು ಮತ ತೊಗೊಂಡ್ರೆ 130 ಇಂದಿರಾ ಗಾಂಧಿ ಹೊತ್ತಿದ್ದಾರೆ. ನಿಮ್ಗೆ ಗೊತ್ತಿದ್ರೆ ಇರ್ಬೇಕು, ಇಂದಿರಾ ಗಾಂಧಿ ಒಂದು ಹೋಟ್ಲಿ ತಿಂತಿದ್ದಾರೆ. ಇವು ಯಾವ ದೊಡ್ಡ ಇವು ಎಷ್ಟು ಅಲ್ಲ. ಯಾಕಂತಂದ್ರೆ ರೈತಂದ್ರೆ ಅವ ದೇಶಕ್ಕೆ ಅನ್ನದಾತನ ಮೇಲೆ ಎಂತ ಕಿಡಿಕಾಡ್ತಾನಂದ್ರೆ ಅವ್ನ ನಾಡಾಗ್ ಲುಚ್ಚ ಇಂತ ಈ ಸಚಿವ ಸ್ಥಾನಕ್ಕೆ ಯೋಗ್ಯ ನಾವು. ಯಾಕಂದ್ರೆ ಸಿದ್ದರಾಮಯ್ಯವ್ರು ನಾವು ಕೇಳ್ಕೊತಾ ಇದ್ದೇವೆ, ಸಿದ್ದರಾಮಯ್ಯವ್ರಿ ಇಂಥ ಲುಚ್ಚಾಗಿರಿ ಸಚಿವರನ್ನ ಈಗ ನೀವು ವಿಧಾನಸೌಧದಿಂದ ಹೊರಗಡೆ ಹಾಕಲಿದ್ದಾರೆ. ನಾವು ರೈತ ಸಂಘ ಹಾಗೂ ಎಲ್ಲ ಸಂಘಟನೆ ಪರ ಹೋರಾಟ ಮಾಡಿ ವಿಧಾನಸೌಧ ಮತ್ತೆ ಮುತ್ತಿಗೆ ಹಾಕಿ ಅಂತ ಸಚಿವರನ್ನ ನಿಮಗೆ ಹೊಡೆದಾಗ ನಾವು ಚೆಂಡು ಬರೆಯಾಗ ಹೊಡೆದ ಕೆಲಸ ಮಾಡ್ತೇವೆ ನಾವು. ಯಾಕಂತಂದ್ರೆ ನಾವು ಯಾರು ಸಿದ್ದಿಲ್ಲ ಮುಂಚಿಲ್ಲ ಗೌರವ ಸೃಷ್ಟಿ ನಾವು ಭೂಮಿ ದುಡ್ಡು ಅಂತ ಬಂದು ನಾವು ದೇಶಕ್ಕೆ ಅನ್ನ ಹಾಕೋ ಇಂಥ ಅನ್ನದಾತರಿಗಿಂತ ಅವ್ರು ಲುಚ್ಚಾಗಿರಿ ಕೆಲಸ ಮಾತಾಡ್ತಾರಂದ್ರೆ ನಾವು ಸಚಿವ ಸ್ಥಾನ ಯೋಗ್ಯಲ್ಲ. ಯಾಕಂತಂದ್ರೆ ಇವತ್ತು ರೈತರಿಂದ ಒಂದೊಂದು ಹೋಟ್ಲಿ ನಡ್ಸ್ಕೊಂಡು ಹೋದಾರ ಅವ್ರ್ಯಾರು ಏಕದಮ ಚಂದ್ರಲೋಕ ಬಂದಿಲ್ಲ. ಅವ್ರು ಒಂದು ಹೋಟ್ ತಗೊಂಡು ಇಂಥ ಕೆಲಸ ಮಾಡ್ತಾರಂದ್ರೆ ನಾವು ಸಚಿವ ಸ್ಥಾನ ಯೋಗ್ಯಲ್ಲ. ಅದಕ್ಕೆ ಸಿದ್ದರಾಮಯ್ಯ ಹೋರಾಟ ಎಲ್ಲೂವರೆಗೆ ಹೋರಾಟ. ಶಿವಾನಂದ ಪಾಟೀಲ್ ಅವರು ರೈತರ ಸಾಲ ಮನ್ನಾ ಮಾಡ್ರ ಇವತ್ತು ಏನು ಅವ್ರ ಅಪ್ಪನ ಮನೆಯಿಂದ ತಂದು ಕೊಡ್ತಾರ. ನಾವು ಪ್ರತಿ ರೈತರು ತೆರಿಗೆ ಏನ ನಾವು ಈ ಸರ್ಕಾರನ ನಡ್ಸಾಕ ತೆರಿಗೆ ಏನ ಪ್ರತಿ ಪೆಟ್ರೋಲ್ ಹಿಡ್ಕೊಂಡು ಎಲ್ಲ ಇವ್ರು ತಿರುಗಾಡೋ ಕಾರ್ ಗಾಡಿ ಇವ್ರಿಗೆ ಮೇಲೆ ಅರಿಬಿ ಸಂಗತಿ ಹಿಡ್ಕೊಂಡ ಇವ್ರ ಪಗಾರ ಹಿಡ್ಕೊಂಡ ನಮ್ಮ ರೈತರಿಂದ 100 ರೂಪಾಯಿ ತೆರಿಗೆ ಏನ ಅಂದಿಂದ ನಾವು ಅವ್ರ ಪಗಾರ ತಗೋತಾರ. ಇವ್ರ ಅಪ್ಪನ ಮನೆಯಿಂದ ಏನ ನಮ್ಮ ಸಾಲ ಮನ್ನಾ ಮಾಡಂಗಿಲ್ಲ. ಈಗ ನೇರವಾಗಿ ಏನ ಈ ಕರ್ನಾಟಕ ರಾಜ್ಯದಾಗ ದುಷ್ಕಾಲ ಬಿದ್ದು ಕುಡಿ ನೀರಿಗಾಗಿ ತಂದ್ವಿ ಎಲ್ಲ ತಂದ್ರಿಗಿದ್ದವು. ಸಾಲಗಾರ ಯಾಕಾಗಿದಾರಪ್ಪ ಅಂದ್ರೆ ಇವತ್ತು ರೈತರು ದಿವಾಳಿ ಆಗತ್ತದಾರು. ರೈತರಿಗೆ ಸರಿಯಾಗಿ ನೀರು ಮುಟ್ಟಾಗ್ತಾ ಇರಲ್ಲ, ರೈತರಿಗೆ ಕ್ರೆಡಿಟ್ ಸಿಗಾಗ್ತಾ ಇರಲ್ಲ. ಈಗ ಹಿಂಗಾಗಿ ನಮ್ಮ ರೈತರು ದಿವಾಳಿ ಆಗತ್ತದಾರು. ಆ ರೈತರ ಬಗ್ಗೆ ಮಾತಾಡಕ್ಕೆ ಹೇಗಿದ್ದೀವಿ ಅವು ಇಲ್ಲ. ಯಾಕಪ್ಪ ಅಂತಂದ್ರ ಸಕ್ರೆ ಸಚಿವ ಅಟ್ಟದ ನಾವು ಸಕ್ರಿದ ಏನಾತಿ ಸಕ್ರಿದ ಅರ್ಥ ಮಾಡ್ಬೇಕು. ನಾವು ರೈತರು ಸಾಲ ಕೊಟ್ರ ಇವತ್ತು ರೈತರು ಅದನ್ನೇ ಬೇಡ್ಕೊತರ್ತೇಳಿ ವಾದ ಮಾಡ್ತಾನವು. ರೈತರು ಅದನ್ನ ಬೇಡ್ಕೊಂಗಿಲ್ಲ. ರೈತರು ಬೇಕಾಗಿದ್ದು ಮರಿ ನೀರ ಕರೆಂಟ್ ಇಷ್ಟ ಕೆಲವ್ರು ಇಡೀ ಕರ್ನಾಟಕ ಸಾಲ ಕೊಡ್ತಾರ ಹೊಳ್ಳಿ ರೈತರು. ಇವತ್ತು ಏನಾಗಬೇಕಾಗಿತ್ತು ಅಂದ್ರಪ್ಪ ಅವನ ಸಕ್ರಿಯ ಸಚಿವ ವಜಾಗೊಳಿಸ್ಬೇಕು. ವಜಾಗೊಳಿಸಲಿಲ್ಲ ಅಂದ್ರೆ ಮುಂದಿನ ದಿನಮಾನದಾಗ ಉಗ್ರರಾಗಿ ಹೋರಾಟ ಕೊಟ್ಟೆವು. ಅವ ಆ ಸ್ಥಾನಕ್ಕೆ ಇರಾಕ ನಾನ ಎಲ್ಲೂವರೆಗೆ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲೂವರೆಗೆ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲೂವರೆಗೆ ಹೋರಾಟ. ಏನೇ ಬರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ನಾವು ಕೂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಏನಪ್ಪಾ ಅಂತಂದ್ರ ಒಂದು ಸಕ್ಕರೆ ಸಚಿವರು ಮಾತಾಡುವಂತ ಮಾತಿನಲ್ಲಿ ಹಿಡಿತ ಇಲ್ಲ. ಅವ್ರ ಪದ್ಧತಿ ಸರಿ ಇಲ್ಲ. ಅವ್ರು ಯಾರಿಗೆ ಮಾತಾಡ್ತಾರ, ಅವ್ರು ಯಾರನ್ನ ತಿಂತಾರ ಅನ್ನೋದು ಅವ್ರಿಗೆ ಅರಿವಿಲ್ಲ. ಅನ್ನ ತಿಂತಕ್ಕಂಥ ಮನುಷ್ಯರಾಗಿದ್ರೆ ಈ ಮಾತುಗಳನ್ನ ಮಾತಾಡ್ತಾ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಮಾತಾಡ್ಬೇಕಾದ್ರೂ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಒಂದು ವಿಚಾರ ಮಾಡಿ ಮಾತಾಡಬೇಕು. ಯಾವ ತೆರಿಗೆ ಹಣ ಎಲ್ಲಿ ಹೋಗಿ ಕೊಡ್ತದ, ಯಾರಿಗೆ ಅದ್ರ ಪಗಾರ ಬರ್ತದ, ಅದ್ರ ಯಾರು ತಿಂತಾರ ಅನ್ನೋದು